ಮಧ್ಯನೋದಾಯಿ ಕೇಳಿದ್ದೇವೆ. ಇನ್ನು ಎಷ್ಟು ವರ್ಷ ಅಂತ ಹಿಂದಿರ್ತೀರಿ ಸ್ವಾಮಿ? ಯಾಕೆ? ಇನ್ನಾದ್ರೂ ಮುಂದೆ ಬಂದಿ. ಕಾಲ ಬದಲಾಗಿದೆ. ಈಗ ಮಹಾರಾಜರ ಕಾಲವೂ ಅಲ್ಲ, ನೀವು ಕೊನೆಯಲ್ಲಿ ಹೇಳಿದ್ರಲ್ಲ ದುಷ್ಟಬುದ್ಧಿಯವರ ಕಾಲವೂ ಅಲ್ಲ, ಹೌದಾ? ಅವರ ಮಗ ಮದನರಾಯರ ಕಾಲ. ಗೊತ್ತಾಗ್ಲಿಲ್ಲಲ್ಲ ನಿಮ್ಗೆ? ಮದನರಾಯರು ಅಂದ್ರೆ ನಾವೇ. ಹೌದಾ? ನಮ್ ಪರಿಚಯ ಆಗ್ಲಿಲ್ಲ? ಅಲ್ಲ, ಕೇಳಿದ್ದೇವೆ, ನೋಡ್ಲಿಲ್ಲ. ಗೊತ್ತಾಗಿದೆ ನಮ್ಗೆ. ನಮ್ಮ ಪ್ರಚಾರ ಕಡಿಮೆ ಆಗ್ತಾ ಉಂಟು ಎನ್ನುವ ಕಾರಣಕ್ಕಾಗಿ ಪ್ರಚಾರಕ್ಕೆ ಬರುವುದಕ್ಕೆ ಬೇಕಾಗಿ ಅಧಿಕಾರ ಸಿಕ್ಕಿದ್ದೇ ಸಿಕ್ಕಿತ್ತು. ಅಪ್ಪರಿಗಿಂತಲೂ ಮಗ ಅಡ್ಡಿಲ್ಲ ಅಂತ ಹೇಳಿಸಿಕೊಳ್ಳಬೇಕು. ಆ ರೀತಿಯಾಗಿ ವ್ಯವಹರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಮೊನ್ನೆ ಅಷ್ಟೇ ನನ್ನ ತಂದೆಯವರು ಆಶ್ಚರ್ಯಕರ ನೋಡಿ, ಯಾವತ್ತೂ ನನ್ನ ಕಂಡಾಗ ಬೈಯುವರು, ಅವಲಕ್ಕಿ ಸುಬ್ಬ ಗನಗಾಂಪ ಹೋಗಾಚ ಅಂತ ಹೇಳುವುದು. ಆದ್ರೆ ಗೊತ್ತಾಗಲ್ಲ, ಮಾಮಗ್ರೆ ಅಂತ ಕರೆದ್ಬಿಟ್ರು. ಜಾತಿ ಹೊತ್ತನೇ ಅದ್ಭುತ ನೋಡಿದಾಗಾಯ್ತು. ಹೋಗಿ ನೋಡಿದಾಗ ನಮ್ಮ ತಂದೆ ಆಡಿದಂತಹ ಮಾತೇನು? ಏನು? ಕಾರ್ಯನಿಮಿತ್ತವಾಗಿ ನಾನು ಹೊರಗೆ ಹೋಗ್ತಾ ಇದ್ದೇನೆ, ನಾನು ಬರುವಲ್ಲಿವರೆಗೆ ಅಧಿಕಾರ ನಿನ್ನದ್ದು ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿ ಹೋದ್ಮೇಲೆ ಬಂದು ಕೂತ್ಕೊಂಡವ. ಹೌದಾ? ಪೀಠ ಬಿಡ್ಲೇ ಇಲ್ಲ. ಅಷ್ಟೇ ಅಲ್ಲ, ಪೀಠವೂ ನನ್ನನ್ನು ಬಿಟ್ಟು ಹೋಗಬಾರದು ಎನ್ನುವ ಕಾರಣಕ್ಕಾಗಿ ನಾನಾ ಯೋಜನೆಗಳನ್ನ ಕಾರ್ಯಗತಗೊಳಿಸ್ತಾ ಇದ್ದೇನೆ. ಮೊದಲಾಗಿ ಎಲ್ಲವರನ್ನ ಕರೆದೆ, ಸಮಸ್ಯೆ ಅಂತ ಉಂಟು ಅಂತ ಹೇಳಿದೆ. ಕೆಲವು ಕಡೆ ದೊಡ್ಡ ನಿರುದ್ಯೋಗ, ಎಲ್ಲೋಡು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ದೊಡ್ಡ ಸಮಸ್ಯೆ ಅದು. ಹೌದಪ್ಪ ಹೇಳಿದ್ರು. ಎಷ್ಟು ಸುಲಭದಲ್ಲಿ ಪರಿಹಾರ ಮಾಡಿದ್ದೇನೆ ಗೊತ್ತಾ? ಒಂದೇ ಒಂದು, ನಾಡಿನಲ್ಲಿರುವಂತಹ ಎಲ್ಲಾ ಬಾವಿಗಳನ್ನ ಮುಚ್ಚಿಸಿ ಬಿಡಿ ಅಂದೆ. ಹಾಹಾಕಾರ ಬೀಳಿಲ್ವಾ? ಬಿದ್ದಿತ್ತು. ಹಾಗಂತ ಹಾಹಾಕಾರ ಎನ್ನುವುದು ಮತ್ತೆ ಮೇಲ್ ಬರ್ದೆ ಹೋದ ಕೆಳಗೆ ಹೋಗುವಾಗ ಮಾಡಿದ್ದೇನೆ. ಹೇಗೆ ಗೊತ್ತಾ? ನೀರಿಲ್ಲ ಅಂತ ಏನು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ಬಾವಿ ಪಕ್ಕದಲ್ಲಿ ಮತ್ತೊಂದು ಬಾವಿ ತೋಡ್ಬಿಡಿ ಅಂತ. ಅಲ್ಲಿಗೆ ಬಾವಿ ಮುಚ್ಚಲಿಕ್ಕೆ ಕೆಲವರಿಗೆ ಕೆಲಸ, ಬಾವಿ ತೋಡ್ಲಿಕ್ಕೆ ಇನ್ನು ಕೆಲವರಿಗೆ ಕೆಲಸ. ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಹೇಳಿದ್ರು, ನೀವು ಬಂದ್ಮೇಲೆ ಬದಲಾವಣೆಯ ಗಾಳಿ ಬೀಸ್ತಾ ಉಂಟು, ಹಾಗಾಗಿ ದಾರಿ ಎಲ್ಲ ಸರಿ ಇಲ್ಲ, ಹೇಗಾದ್ರೂ ಮಾಡಿ ದಾರಿ ಮಾಡಿಸಿ ಅಂತ ಹೇಳಿದ್ರು. ತಕ್ಷಣ ಘೋಷಣೆ ಮಾಡಿದ್ದೇನೆ, ಆ ಕಡೆ ಈ ಕಡೆ ಇರುವ ಮರ ಎಲ್ಲ ಕಡಿಸ್ಬಿಡಿ ಅಂದೆ. ಯಾಕೆ ಅಂತ ಕೇಳಿದ್ರು, ಮಾರ್ಗದ ಅಗಲೀಕರಣ ಅಂತ ಹೇಳಿದೆ. ಅಲ್ಲಿ ಕೆಲವರೆಲ್ಲ ಹಿಂದ್ಗಡೆ ಇದ್ದವ್ರು ಹೇಳಿದ್ರು, ನೀವು ಅಗಲ ಮಾಡೋದ್ರ ಬಗ್ಗೆ ನೋಡ್ತಾ ಇದ್ದೀವಿ, ಈಗಿರುವ ಹೊಂಡ ಎಲ್ಲ ಮುಚ್ಚುವವರು ಯಾರು ಅಂತ ಕೇಳಿದ್ರು. ಅದಕ್ಕಾಗಿ ನಾವು ಅಗಲ ಮಾಡುವುದು ಅಂತ ಹೇಳಿದೆ. ಈ ಇರು ಹೊಂಡ ಎಲ್ಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅಗಲ ಬೇಡವಾ ದಾರಿ? ಅಷ್ಟು ಹೇಳಿದ್ದು. ಶಾಬಾಷ್ ಅಂತ ಹೇಳಿದ್ರು ಆ ಕಡೆ ಇದ್ದವು. ಒಟ್ಟಾರೆಯಾಗಿ ನಮ್ಮ ಯೋಜನೆ, ನಮ್ಮ ಹೆಸರು ದಿವಸದಿಂದ ದಿವಸಕ್ಕೆ ಮೇಲೆ ಹೋಗುವ ರೀತಿಯಲ್ಲಿ ಉಂಟು. ಯಾರಂತ ಹೀಗೆ ಬಂದಿ. ಕರೆ ತಂದು ಕೊಳ್ಳಿರಿಸಿದ್ದೇನೋ ಸರಿ, ಮಾತಾಡಿಸಬಹುದೆನ್ನುವಂತಹ ನಿರೀಕ್ಷೆಯೂ ಇದ್ದದ್ದು ಸರಿ. ಅದು ಮಾತಾಡಿಸುವ ಲಕ್ಷಣವೇ ಕಾಣಿಸುವುದಿಲ್ವಲ್ಲ. ಅಲ್ಲ, ಯಾವ ಊರಿನಲ್ಲಿ ಏನೇನು ಸಂಸ್ಕಾರ ಉಂಟೋ ಯಾರಿಗೆ ಗೊತ್ತಿದೆ. ಬಂತು ಇಲ್ಲ, ಬರಲಿಲ್ಲ. ಇನ್ನು ಕಾರ್ಯ ಆಗಬೇಕಾದ ನಮಗಲ್ವಾ? ಹಾಗಾಗಿ ನಾನೇ ಹೋಗಿ ಮಾತಾಡಿಸ್ತೇನೆ. ನಮಸ್ಕಾರ. ಅದೆಂತದ್ದು ಹಾಗೆ? ಆಶ್ಚರ್ಯ ಆಯ್ತಾ? ಹೌದು, ಒಂದು ಕಾಲದಲ್ಲಿ ನಾವು ಸಿಕ್ಕವರಿಗೆ ನಮಸ್ಕಾರ ಕೊಟ್ಟಿತ್ತು ಅಂದ್ರೆ ಹಾಗೀಗಲ್ಲ ಸ್ವಾಮಿ. ಹೌದಾ? ಆದ್ರೆ ತಕೊಂಡವ್ರು ಒಬ್ರೂ ತಿರುಗಿ ಕೊಡ್ಲಿಲ್ಲ. ಹಾಗಾಗಿ ಕಾಲ ಬರ್ಲಿ, ಪಾಪಿ ಮಕ್ಕಳೇ ಕಲಿಸ್ತೇನೆ ಅಂತ ಆಗಿದೆ. ಹೌದಾ? ಈ ಯಾರೇ ಕೊಡ್ಲಿ ನಾ ತಿರುಗಿ ಕೊಡುವುದಿಲ್ಲ, ಕೊಟ್ಟು ಬಂದೆ. ಹಾಗಾದ್ರೆ ಒಳ್ಳೆಯ ಕೆಲಸ. ನಾನು ಬೇರೆ ಯಾರು ಅಲ್ಲ. ಯಾರು? ಹೆಸರು ಚಂದ್ರಹಾಸ ಎನ್ನುವ ಹಾಗೆ, ಚಂದನಾವತಿಯಿಂದ ಬಂದವ. ಚಂದನಾವತಿ, ಚಂದ್ರಹಾಸ ಕೇಳಿದಾಗಿಲ್ಲ, ಅಷ್ಟು ಪ್ರಚಾರದಲ್ಲಿಲ್ಲ. ಹಾಗಲ್ಲ, ಬರ್ಲಿಕ್ಕೆ ಸುಲಭ ಅಲ್ಲ. ಹಾಗಂತ ನಮ್ಮಲ್ಲಿ ಕೆಲವು ಯೋಜನೆ ಉಂಟು, ಹೆಸರು ಮಾಡ್ಲಿಕ್ಕಾಗಿ ಇರುವುದು. ನಿಮ್ಗೊಂದು ಹೇಳ್ಕೊಡ್ತೆ. ಹೌದಾ? ಆಗ್ಲಿ. ಇಲ್ಲಿ ಬಂದದ್ದು ನಿಮ್ಮ ತಂದೆಯವರೇ ಇಲ್ಲಿಗೆ ಕಳುಹಿಸಿಕೊಟ್ಟದ್ದು. ನೀವತ್ತೆ ಅಂತ ಹೇಳುವುದೇ ಬೇಡ, ಎಲ್ಲ ಹೀಗೆ ಆದ್ರೆ ಅಲ್ಲ. ಯಾಕೆಂದ್ರೆ ನೋಡ್ಲಿಕ್ಕೆ ಒಂದ್ ರೀತಿ ಸ್ವಲ್ಪ ನನ್ನ ಹಾಗೆ ಇದ್ದೀರಿ. ನನ್ನಷ್ಟೇ ಯಂತ್ರ, ನನ್ನಷ್ಟೇ ದಪ್ಪ, ಸ್ವಲ್ಪ ಅವಲಕ್ಕಿ ಸ್ವಲ್ಪ ಗಣಗಂಪ, ನಿಲ್ಬೇಡ ಹೋಗಾಚ ಅಂತ ಹೇಳಿರ್ಬೇಕಲ್ಲ. ಅದೆಂತದ್ದು? ಅಲ್ಲ, ಈಗ ಹೇಳಿದ ಈ ಶಬ್ದಗಳು ನಿಮ್ ಕಡೆ ಎಲ್ಲ ಶಬ್ದಕೋಶದಲ್ಲಿ ಬರುದಲ್ವ ಅದು? ಅಲ್ಲ, ಅದ್ರ ಅರ್ಥವೇ ಗೊತ್ತಿಲ್ಲ ನಮಗೆ. ಶಬ್ದಕೋಶದಲ್ಲಿ ಇದ್ದದ್ದೇ ಅಲ್ಲ. ನಮ್ಮ ತಂದೆಯವರ ಬಾಯಿಂದ ಮಾತ್ರ ಉದುರುದು. ಓ, ತಂದೆಯವರು ಮಗನಿಗೆ ಕೊಡುವಂತಹ ಬಿರುದು. ಹಾಗೆ ಬಿರುದ ಅಲ್ವಾ? ಸರಿ. ಹಾಗಾಗಿ ಹೇಳಿದ್ದಾರೆ, ನೀವು ಬಂದಿದ್ದೀರಿ, ಹೆಚ್ಚು ಕಡಿಮೆ ಆಯ್ತು, ಮತ್ತೆ ಹೋಗ್ಲಿಕ್ಕೆ ಅಲ್ವೇ ಅಲ್ಲ. ಮದನ ಮಗ ಅಲ್ಲಿದ್ದಾನೆ. ಸಿಂಹಾಸನದಲ್ಲಿರುವಂತಹ ಮಗನಾದ ಮದನನಿಗೆ ರಹಸ್ಯವಾದ ಪತ್ರವೊಂದನ್ನು ಕೊಟ್ಟು ಬರಬೇಕು ಚಂದ್ರಹಾಸ ಎನ್ನುವ ಹಾಗೆ
ನಿಯಮವನ್ನು ವಿಧಿಸಿ ಕಳುಹಿಸಿದ್ದಾರೆ. ಕೆಲಸ ಹೇಳಿ ಕಳಿಸಿದ್ದು. ಕೊಡಿ ಕೊಡಿ, ಪತ್ರ ಇಲ್ಲುಂಟು. ಕೊಡಿ. ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ಕಟ್ಟುವಾಗಲೇ ನಾನು ಕೇಳಿಕೊಂಡದ್ದು ರಹಸ್ಯವಾಗಿರುವ ಪತ್ರ ಅಂತ ಆದ್ರೆ ನನ್ನ ಕರದಲ್ಲಿ ಮುಟ್ಟಿದ್ರೆ ರಹಸ್ಯ ಪ್ರಕಟವಾಗುವುದಿಲ್ಲವೇ ಎನ್ನುವ ಹಾಗೆ. ಈಗ ಹಾಗಲ್ಲ, ನೀವು ಯಾಕೆ ಸಿಗ್ತಾ ಇರ್ತೀರಿ? ನನ್ನ ಅಪ್ಪಯ್ಯ ನಿಮ್ಮನ್ನು ನಂಬಲಿಲ್ಲ ಅಂತೇಳಿ. ಯಾಕೆ? ಅದು ಹಾಗೆ, ಅದು ನಮ್ಮ ಮಂತ್ರಿಗಳ ಸ್ವಭಾವ. ಅಪ್ಪಯ್ಯನ ಗಂಟು ಮಕ್ಕಳಿಗೆ ಸಿಗಬೇಕು. ಮಂತ್ರಿಗಳು ಯಾರನ್ನೂ ನಂಬುವುದಿಲ್ಲ. ಅದು ಹೌದು. ಹಾಗಾಗಿ ಮಂತ್ರಿಗಳನ್ನೂ ಯಾರೂ ನಂಬುವುದಿಲ್ಲ. ಅದು ಹಾಗಾಗಿರಬಹುದು ಬಹುಶಃ. ಪತ್ರ ಓದುವ ಹಾಗಿಲ್ಲ. ಮತ್ತೆ ಕರ್ಮಕ್ಕೆ ತಗೊಂಡೋಗಿ. ಅಲ್ಲ, ಓದುವ ಹಾಗಿಲ್ಲ ಅಂತ ಹೇಳಿದ್ರೆ ನನ್ನ ಸಮ್ಮುಖದಲ್ಲಿ ಓದುವ ಹಾಗಿಲ್ಲ. ಅದು ಏಕಾಂತದಲ್ಲಿಯೇ ಕೊಡಬೇಕು, ಏಕಾಂತದಲ್ಲಿಯೇ ವಾಚಿಸಬೇಕು. ರಹಸ್ಯವಾದ ವಿಷಯ ಇರುವಂತ ಈ ಲೇಖನವನ್ನ ರಹಸ್ಯವಾಗಿ ಓದಬೇಕು ಅಂತ ಆದ್ರೆ ಈಗ ರಹಸ್ಯಕ್ಕೆ ಭಂಗ ತರುತ್ತಿರುವಂತ ನಿಮಗೊಂದು ವ್ಯವಸ್ಥೆ ಆಗಬೇಕು ಅಂತಲ್ವಾ? ಆಗಬೇಕು. ಬೇಕಾದ ವ್ಯವಸ್ಥೆ ಉಂಟು. ಯಾರಲ್ಲೇ ಅತಿಥಿಗಳು 7 ಮಾಡಿ ಒಂದು ಕೊಳೆ ಉಂಟು ನೋಡಿ. ಇಲ್ಲ ಇಲ್ಲ, ಅಲ್ಲಿ ಯಾಜಿ ಬಾಬಾ ಇದ್ದಾನೆ. ಅಲ್ಲ, ಇಲ್ಲ, ನಮಸ್ಕಾರ. ಇಲ್ಲಿ 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 ಈ ಬಿಸಿಗೆ ಕೆಳಗಿನ ಮಹಡಿಗೆ ಸಿಕ್ಕಿದ್ರೆ ಆಗುತ್ತಿತ್ತ ಅಂತ. ಚೆನ್ನಾಗಿ ವಿಶ್ರಾಂತಿ ಮಾಡ್ಲಿಕ್ಕೆ ಹೇಳಿ. ಗಾಳಿ ಬೀಸ್ಲಿಕ್ಕೆ 2 ಜನರು ಇಡಿ. ಬೀಸುಬೇಡ, ಅದಕ್ಕೆ ವ್ಯವಸ್ಥೆ ಬೇರೆ ಮಾಡಿ. ಅವರೇ ಬೀಸ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಅಂತ. 8 ಮಾಡಿ. ಎಲ್ಲ ನಮ್ಮ ವ್ಯವಸ್ಥೆ. ಸುಲಭ ಸಿಕ್ಕುದೇ ಅಲ್ಲ. 420 ಉಂಟು. ಅಲ್ಲಿಂದ ಇಲ್ಲಿಗೆ ಬಂದು 420ಕ್ಕೆ ಸೇರುವ ಹಾಗಾಯ್ತಾ? ಸಮಸ್ಯೆ ಅಂತದ್ದು ಅಲ್ಲ, ಅಷ್ಟು ಎತ್ತರವಾಗಿ ಹೋಗ್ಬೇಕಾ? ಶ್ರೇಷ್ಠವಾದ ಸಂಖ್ಯೆ ಅದು. ನೀವಲ್ಲಿ ಹೋದ್ರೆ ಸಾಕು. ಹೋಗುವಲ್ಲಿವರೇ ಕತ್ಲೆ ಇರ್ತದೆ. ಏನು ಮಾಡದೇ ಇದ್ರು ಆ ಕೋಣೆಯ ವ್ಯವಸ್ಥೆ ಮಾಡುತ್ತದೆ. ಆ ವ್ಯವಸ್ಥೆ ಬೇಕಾದ ವ್ಯವಸ್ಥೆ ಉಂಟು. 420 ಅಲ್ವಾ? ಅಪರೂಪಕ್ಕೆ ಸಾಯಂಕಾಲ ಆದ್ಮೇಲೆ ನಾನು ಹೋಗು ಕೋಣೆ. ಅದು ವ್ಯವಸ್ಥೆ ಎಲ್ಲ ಒಳ್ಳೇದುಂಟು ಅಲ್ಲಿ. ಹೋಗಿ ಆಗ್ಲಿ. ಆಯ್ತು. ಎಂತ ಕತೆ ಅಂತ ಅರ್ಥ ಆಗುದಿಲ್ಲ. ನನ್ನ ಗ್ರಹಚಾರ ಎಲ್ಲ ಬದಲಾಗೋಯ್ತಾ ಇದೆ. ಯಾಕೆ? ನಂಗೆ ಯಾವ ಗ್ರಹ ಮೇಲೆ ಬರ್ತಾ ಉಂಟು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲದೆ ಹೋದ್ರೆ ಮೊನ್ನೆ ದಿನ ನನ್ನ ಅಪ್ಪ ಬೈಲಿಲ್ಲ. ಮಗನೇ ಅಧಿಕಾರ ನಿನಗೆ ಅಂತ ಹೇಳಿದ. ಇವತ್ತು ನನಗಾಗಿ ಲೇಖನವನ್ನು ಕೊಟ್ಟಿದ್ದಾನೆ. ಬಿಡ್ಲಾ? ನೀವು ಮೇಲ್ ಹೋಗ್ತಾ ಇದ್ರಿ ಈಗ. ಎಷ್ಟು ಮೇಲೆ ಅಂತ ಸಿಗುದಿಲ್ಲಪ್ಪ. ಶ್ರೀಮತ್ ಸಚಿವ ಶಿರೋಮಣಿ ಯಾರಲ್ಲಿ ಗಾಳಿ ಹಾಕಿ. ನಾಳೆ ನಾ ಸತ್ತೋದ್ರೂ ತೊಂದ್ರೆ ಇಲ್ಲ. ಯಾಕೆ? ಶ್ರೀಮತ್ ಸಚಿವ ಶಿರೋಮಣಿ ಯಾವ ಪ್ರಶಸ್ತಿಯೂ ಬೇಡ. ನನ್ನ ಅಪ್ಪಯ್ಯ ನನ್ನ ಹೊಗಳೋದು. ಇಷ್ಟು ವರ್ಷಕ್ಕೂ ನನ್ನ ಅಪ್ಪಯ್ಯ ಮತ್ತೊಬ್ಬರನ್ನು ಹೊಗಳದ್ ನಾನು ನೋಡ್ಲೇ ಇಲ್ಲ. ಮುಂದುವರಿ. ಮತ್ತೆ ಇಲ್ಲ, ಆರಂಭದಲ್ಲೇ ಎಷ್ಟಿರುವಾಗ ಮುಂದೆ ಮತ್ತೆ ಆಗಿರ್ಬೋದು. ಮತ್ತೆ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಅಯ್ಯ, ಇದು ನನ್ನ ಅಪ್ಪಯ್ಯನೇ ಹೊಗಳ್ಕೊಂಡದ್ದ. ಬಿಡಿ, ಮಂತ್ರಿಗಳ ಸ್ವಭಾವ. ದುಷ್ಟ ಬುದ್ಧಿ ತನ್ನ ಮಗ ಮದನಿಗೆ ಮಿಗೆ ಬರೆಸಿ ನೇಮಿಸಿದ ಈ ಕಾರ್ಯ ಈ ಚಂದ್ರಹಾಸ ಮಹಾಯುತ ನಮಗೆ ಹೊತ್ತು ಗಳೆಯದೆ ಬಂದ ಬಳಿಕಿವನ ಗುಣಶೀಲ ವಿತ್ತ ವಯೋಮಾನಗಳ ನೀವು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಉತ್ತರೋತ್ತರ ಒಪ್ಪುದು. ಘನ ಮಹಿಮನು ಇವನಂ ಪಗಳಲಾಗುವುದೇ
ಕಟ್ಟಿರವ ಅಲ್ಲೇನೇನಯ್ಯ ಇರುವಂತ ಅಸ್ತ ಪುತ್ತಳಕ್ಕೆ ಯಾರು ಅಂತ ಕೇಳಿದ್ದೀವಿ, ಮನರಾಯರು ಅಂತ ಕೇಳಿದ್ದೇವೆ. ಅಲ್ಲದೆ ಹೋದ್ರೆ ಎಂತ ಹೊಣೆಗಾರಿಕೆ ನೋಡಿ. ತಂದೆಯಾದವ ಮುಂದೆ ನಿಂತು ಮಗಳ ಮದುವೆಯನ್ನು ಮಾಡಬೇಕು. ಆದ್ರೆ ಇಲ್ಲ ಹಾಗಲ್ಲ, ತನ್ನ ಅಪ್ಪ ಇರುವುದಿಲ್ಲ, ಅವನ ಅನುಪಸ್ಥಿತಿಯಲ್ಲಿ ನಾನು ಮದುವೆ ಮಾಡಿಸುವುದು. ಯಾಕೆ ಹಾಗೆ? ಅಪ್ಪಳಿಗೆ ಆಗುದಿಲ್ವಾ? ಆಗುದಿಲ್ಲ ಅಂತಲ್ಲ, ಆದ್ರೂ ಅವ ಇರದೆ ನನ್ನ ಮುಂದೆ ಮಾಡಿದ್ದಾನೆ. ಯಾಕೆ? ಪರೀಕ್ಷೆ. ಪರೀಕ್ಷೆ, ನನ್ನ ಜಾಣತನದ ಪರೀಕ್ಷೆಯನ್ನು ಮಾಡುವುದರ ಮೂಲಕವಾಗಿ ನಾನೇನು, ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಸಮಸ್ತ ನಾಡಿಗೆ ಗೊತ್ತು ಮಾಡಬೇಕು ಎನ್ನುವುದು ನನ್ನಪ್ಪನ ಉದ್ದೇಶ ಇರಬಹುದು. ಆ ಉದ್ದೇಶದಲ್ಲಿ ನಾನು ಸಂಪೂರ್ಣ ನಿಮಗೊಂದು ಪರೀಕ್ಷೆ ಮುಗಿಲಿಲ್ಲ, ಹಿಂದೆ ಆಗದೆ ಹೋದ ಹಾಗೆ ಮುಂದೆ ಕಷ್ಟ ಆಗುವ ಹಾಗೆ ಮದುವೆಯನ್ನು ಮಾಡಿ ಮುಗಿಸಬೇಕು. ಭವಿಷ್ಯ ಅಲ್ಲ, ತಗಳಿ 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 ಹಾಗೆ ಮದುವೆ ಮಾಡಿ ಮುಗಿಸಬೇಕು ಎಂಬಲ್ಲಿಗೆ ಯಾರ ನಮ್ಗೆ ಪುರ್ಸೋತಿಲ್ಲ. ಶಿವಾನಂದ ಭಟ್ರಿದ್ದಾರೆ, ಹೇಳಿ ಅವರಿಗೆ. ಬೇಡ ಬೇಡ, ನಮಗೆ ಒಳಗ್ನೂರಾಗಬೇಕು, ಹೊರಗ್ನೂರೆಲ್ಲ ಬೇಡ. ನೀವು ಬಾರಿಸ್ಲಿಕ್ಕೆ ಬನ್ನಿ ಸಾಕು, ಬಾರಿಸ್ಲಿಕ್ಕೆ ನೀವು ಹೊರಗಡೆ ಬಂದಿ ಸಾಕು. ಪರರ ಹಂಗಲಿ ಬದುಕುವವನ ನಾನು. ಏನ್ ನಮ್ಮಲ್ಲಿ ಜನ ಇಲ್ವಾ? ಪುರೋಹಿತರಿದ್ದಾರೆ, ರಾಜ ಪುರೋಹಿತರಿದ್ದಾರೆ. ಯಾರಲ್ಲಿ ಪುರೋಹಿತರು ಬಂದು ಕೇಳಿ. ಅಲ್ಲ, ನೀವು ಅಲ್ಲಿಂದನೇ ಕೊಡು ಮಾರ್ಯ. ನೀಂತ ಹುತ್ತುತ್ತಾಡ್ತಿದ್ಯೇನ? ಹಾಗಲ್ಲ ಮತ್ತೆ ಉದ್ದಂಡ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ದಂಡ ನಮಸ್ಕಾರವಾ? ಹೌದು. ನಾ ಎಲ್ಲೋ ಭಕ್ತಿಯನ್ನು ತೋರಿಸುವುದಕ್ಕಾಗಿ ಮುಂದುವರಿಬೇಡ, ನೀವು ಅದೊಂದು ತೋರಿಸುದು ಬೇಡ. ಆಯಾಸ ಹೋಯ್ತು. ಒಡಿ ನೆಲದ ಮೇಲೆ ಈಜು ಕಲಿತಿದ್ದೆ ಮಾಡಿದೆ. ಇಲ್ಲ ಬಾ, ನಿಮ್ಮನ್ನ ಕಂಡು ಭಾವೋದ್ವೇಗಕ್ಕೆ ಒಳಗಾಗಿ ನನ್ನ ಭಕ್ತಿಯನ್ನು ತೋರಿಸ್ಲಿಕ್ಕೆ ಮುಂದಾದದ್ದು. ಭಾಳ ಉದ್ವೇಗಕ್ಕೆ ಒಳಗಾಗಬೇಡ, ತೊಂದರೆ ಆಗ್ತದೆ. ಇಲ್ಲ ಸ್ವಾಮಿ, ಅಲ್ಲ ಅದು ಎಂತದ್ದು ಅಂತ ಅರ್ಥ ಆಗ್ಲಿಲ್ಲ. ಅವಸರದಲ್ಲಿ ನಿಮಗೆ ಕರೆ. ಯಾಕೆ? ಕಾರಣ ಇಲ್ಲದೆ ಇಲ್ಲ. ಒಂದು ಮುಂದೆ ಎಷ್ಟು ನಮ್ಮ ಅಪ್ಪಯ್ಯ ಹೋದ್ರಲ್ಲ. ಕೈ ಮುಗಿ, ಕಣ್ಣು ಮುಚ್ಚಿಗ. ಬೇಕಾಗಿತ್ತು ಪಾಪ, ಆತನ ಮಾರ್ಗದರ್ಶನ ಎನ್ನುವುದು ಇನ್ನೂ ಹಲವು ಕಾಲ ನಮಗೆ ಬೇಕಾಗಿತ್ತು. ಅವನು ಇಷ್ಟು ಬ್ಯಾಗ್ ಹೋಗ್ತಾನೆ ಎನ್ನುವ ಕನಸು ಮನಸ್ಸಿನಲ್ಲೂ ನಾವು ಯೋಚನೆ ಮಾಡಿದವರಲ್ಲ. ಆದ್ರೆ ಏನು ಮಾಡುವ, ಪುಣ್ಯವಂತರಿಗೆ ಇದು ಕಾಲ ಅಲ್ಲ ಎನ್ನುವುದು ನಮಗೂ ಗೊತ್ತುಂಟು. ಆದರೂ ದೇವರ ಪಾದ ಅಂತ ಸೇರಿನಲ್ಲ. ಇದು ಉದ್ದು ನೆನೆಸ್ಲಿಕ್ಕೆ ಹೇಳಿದ್ಯಾನ? ಉದ್ದು ನೆನೆಸ್ಲಿಕ್ಕೆ ಹೇಳಿದ್ಯಾ? ಕಣ್ಬಿಡ್ಲ? ಕಣ್ಬಿಡು ಕಣ್ಬಿಡು, ಕಣ್ಬಿಟ್ಮೇಲೆ ಅದೆಲ್ಲ ಮಾಡುದು. ಉದ್ದು ನೆನೆಸ್ಲಿಕ್ಕೆ ಹೇಳಿದ್ಯಾ? ಇಲ್ಲ. ನಾಳೆ ವಡೆ ಮಾಡ್ಲಿಕ್ಕೆ ಬೇಕು. ಹೌದಾ? ಹೌದು. ಅಪ್ಪಯ್ಯ ಒಂದು ಯಾವ ವಡೆ? ತೂತು ವಡೆ. ತೂತು ವಡೆನೇ? ಹೌದಾ? ಹೌದು. ಅಪ್ಪಯ್ಯ ಹೋದದ್ದಕ್ಕೆ ಅದು ಮಾಡುವುದೇ. ಅಪ್ಪಯ್ಯ ಹೋದದ್ದ? ಹೌದು. ಯಾರು ಹೇಳಿದ್ರು? ನೀನೇ ಮಾತಾಡ್ಬೇಡಿ ಸ್ವಾಮಿ ನೀವು. ಅಲ್ಲ ಅದೇ ಹೇಳಿಲ್ಲ, ಅಪ್ಪಯ್ಯ ಒಂದು ಹೋದ್ರಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಪಂಪಮೇ ಅದು ಅಲ್ಲ. ಅಪ್ಪಯ್ಯ, ಅಯ್ಯೋ ಸ್ವಾಮಿ, ನಾನು ಹೇಳಿದ್ದ ಹಾಗಲ್ಲ. ಅಪ್ಪಯ್ಯ ಹೋದ್ರಲ್ಲ, ಸ್ವಲ್ಪ ವಿರಾಮ ಚಂದನಾವತಿಗೆ. ನಿನಗೆ ಈಗ ಊಟ ಮಾಡೋ ಅಭ್ಯಾಸವೇ ಇಲ್ಲ, ಹೀಗೆ ತೆಗೆದು ಊಟ ಮಾಡುದು. ಹಾಗಲ್ಲ, ನಿಮ್ ಪುರ್ಸತ್ತಿಲ್ಲ, ಅಷ್ಟೊಳಗೆಲ್ಲ ಹಾಕೊಂಡಾಯ್ತು. ಮತ್ತದಲ್ದೋದ್ರೆ ಎಂತದ್ದ ನೇರವಾಗಿ ಹೇಳ್ಬೇಕು. ನೇರವಾಗಿ ಹೇಳ್ತಿದ್ದೆ. ಚಂದನಾವತಿ ಹೋದ್ರು ಅಪ್ಪಯ್ಯ, ಮುಚ್ಚಿ ಅಂತ ಹೇಳಿದ್ರು. ನಾವು ಅಪ್ಪಯ್ಯ ಹೋದ್ರಲ್ಲ ಅಂತ ತಕ್ಷಣ ಬಹುಶಃ ಅದೇ ವಡೆ ಪಾಯಿಸದ್ದೇ ಲೆಕ್ಕಾಗ್ತದೆ. ನೀವು ಹಾಗಲ್ಲ ಅಭಿಷೇಕದಿಂದ ಮಾತಾಡಬೇಡಿ. ನಮ್ಮಪ್ಪಯ್ಯ ಅಷ್ಟೆಲ್ಲ ಸುಲಭದಲ್ಲಿ ಹೋಗೋರಲ್ಲ. ನನಗೆ ಗೊತ್ತುಂಟಪ್ಪ ಸ್ವಾಮಿ. ಹೀಗೆ ಅವಸರದಲ್ಲಿ ನಿಮ್ಮನ್ನ ಕರೆಯುವುದಕ್ಕೆ ಕಾರಣ ಇಲ್ಲದೇ ಇಲ್ಲ, ಹಾಗಾಗಿ ನಾನು ಕರೆದದ್ದು. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಲಿಕ್ಕೆ ಸರಿ. ಇಷ್ಟು ದೊಡ್ಡ ಮುಖದಲ್ಲಿ ಚಪ್ರ ಎಲ್ಲ ಹಾಕ್ತೆ, ಮಂಟಪ ಎಲ್ಲ ಕಟ್ತೆ,
ಅಡಿಗೆ ಮನೆ ಎಲ್ಲ ಮಾಡ್ತೆ, ಮೂಗಿ ಕಟ್ಟಿಗೆ ತೂರಿಸಿ ಬಾಯಿ ಮೇಲೆ ಚರ್ಗೆ ಇಡ್ತೆ ಹಾಗೆ. ಅದೆಲ್ಲ ಮಾಡಬಹುದು, ಕೈ ತೊಳು ವ್ಯವಸ್ಥೆಯನ್ನು ಮಾಡು. ಸುಮ್ಮನಿರು, ಅದಕ್ಕೆ ವ್ಯವಸ್ಥೆ ಉಂಟು. ಇಷ್ಟು ವ್ಯವಸ್ಥೆ ಇಲ್ಲುಂಟು ಅಂತ ಆದ್ಮೇಲೆ ಹಾಗೆ ಕೆಳಗೆ ಬಾ, ಅಲ್ಲಿ ನಿನ್ನ ಕೈ ತೊಳು ವ್ಯವಸ್ಥೆ. ಕೈ ತೊಳೆಯುವುದೇನು, ಬಾಯಿ ಮುಕ್ಕಳಿಸಿ ಉಳುಗು ಬೇಡ, ಒಂದ್ ಸ್ವಲ್ಪ ಕುಡಿ, ಏನ್ ತೊಂದ್ರೆ ಇಲ್ಲ. ಎಂತ ಮಾತಾಡ್ಬಿಡ್ತೀರಿ ಸ್ವಾಮಿ? ಮತ್ತೆ ಇಷ್ಟು ವ್ಯವಸ್ಥೆ ಇಲ್ಲದ್ಮೇಲೆ ಅಷ್ಟು ವ್ಯವಸ್ಥೆ ಇಲ್ಲದೆ ಹೋಗ್ತದೆ. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು ಅಂತ ಆದ್ರೆ ಈ ನಿಮ್ಮ ಮುಖದಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ನಿಮ್ಮ ಮುಖದಲ್ಲಿ ಒಂದು ಮದುವೆ ಅಂತ ಹೇಳಿದ್ರೆ ಒಣ ಅಪ್ಪೆ ಮಿಡಿ ಇದ್ದ ಮುಟ್ಟು ಅದ್ರಲ್ಲಿ ಎದ ಮಾಡ್ಲಿಕ್ಕೆ ಆಗ್ತದೆ? ಅಪ್ಪೆ ಮಿಡಿ ಅಲ್ಲ, ಸಿಹಿ ಪೋತಾಕದ ಮಾನ್ ಗೋಲ್ಟ್ ಆದ್ರೂ ತೊಂದ್ರೆ ಇಲ್ಲ, ಅದ್ರಲ್ಲಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಹಾಗಲ್ಲ ಸ್ವಾಮಿ, ಮತ್ತೆ ಅಂದ್ರೆ ಅವಸರದ ಮದುವೆ ಅಂದ್ರೆ ಆ ಚಂದ್ರಾವತಿಗೆ ಹೋದಂತ ನಮ್ಮ ತಂದೆಯವರು ಒಂದು ಲೇಖನವನ್ನು ಬರೆದಿದ್ದಾರೆ. ಕೇಳಿ, ಶ್ರೀಮತ್ ಶಿರೋಮಣಿ ನೆನಪಾಡ್ಕೊಳ್ತೆ. ಶ್ರೀಮತ್ ಶಿರೋಮಣಿ ದುಷ್ಟಪೀತ ಕಾರ್ಯ ಮಹಾ ಹೊತ್ತುಗಳಿಂದ ಬಂದು ಬೇಡ, ನನಗೆ ದೇವ್ರನೇ ಅರ್ಥ ಆಗ್ಲಿಲ್ಲ. ನಾ ಲೇಖನ ತೆಗೆದ್ ಬಿಟ್ಟು ಅದ್ರ ಒಳಗದು ಓದ್ಲೇ ಇಲ್ಲ. ಅಲ್ಲ, ನಿನಗಾದ್ರೂ ಅರ್ಥ ಆಯ್ತಾ? ನಾನು ಕಂಠಪಾಠ ಮಾಡಿದ್ದೇನೆ ಅದನ್ನೀಗ. ಕಂಠಪಾಠ ಮಾಡಿದ್ದು? ಹೌದು. ದೇವ್ರೆ, ಕಣ್ಣು ಮುಚ್ಚ ನೋಡ್ರಿ ಗೊತ್ತಾಗಿಲ್ಲ ನಿಮ್ಗೆ? ಅಲ್ಲ, ನೋಡಿದೆ ನಾನು. ಕಣ್ಣು ಮುಚ್ಚಿಕೊಂಡಿದ್ದು ಯಾವ ರೀತಿ ಓದುವುದು ಬೆಕ್ಕು ಮಾತ್ರ ಆಗಿತ್ತು. ಬೇಡ, ನೀ ಮತ್ತೆ ಅದೇ ಹೇಳಿದ್ರೆ ನಾ ದೊಡ್ಡ ದೇವ್ರೇನೆ ಆಗ್ತಾ. ಈಗ ನೀವು ಮತ್ತದೇ ಹೇಳಲಿಕ್ಕಿಲ್ಲ. ಅಂದ್ರೆ ವಿಷಯ ಏನು ಅಂತ ಹೇಳು. ವಿಷಯ ಎಂತದ್ದು ಇಲ್ಲ. ಈ ಲೇಖನವನ್ನು ತಂದಂತ ಒಬ್ಬ ವ್ಯಕ್ತಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ. ಅಪ್ಪ ಹೇಳಿದ ವಿಷಯ ಅಷ್ಟೇ. ಮಂತ್ರಿ ಮಕ್ಕಳಿಗೆ ತಲೆ ಹಾಳಾಗಿ 2 ದಿವಸ ಆಯ್ತು. ಯಾಕೆಂತಾಯ್ತು? ಮತ್ತೆ ಅದಲ್ಲದೆ ಹೋದ್ರೆ ಮನೆಗೆಲ್ಲ ಲೇಖನ ಹಂಚುವವನಿಗೆ ನಿನ್ನ ತಂಗಿ ಕೊಟ್ಟು ಮದುವೆಯಾ? ನಿಮಗೆ ತಲೆ ಸರಿ ಉಂಟಾ? ಸರಿ ನೋಡು, ಅದು ಅದಲ್ಲ ನಾ ಕೇಳಿದ್ದು. ಇಲ್ಲಿ ಹೋಗಿದೆ ಬಿಟ್ಟರೆ ಹಿಂದೆಲ್ಲ ಸರಿಯೇ ಉಂಟು. ಪ್ರಧಾನಮಂತ್ರಿ ದುಷ್ಟಬುದ್ಧಿಗಳು ಅಂದ್ರೆ ಏನು, ದುಷ್ಟಬುದ್ಧಿಗಳ ಮಗಳು ಅಂದ್ರೆ ಏನು, ಮನೆ ಮನೆ ಲೇಖನ ಹಂಚು. ಮತ್ತೆ ಲೇಖನ ತಂದವನಿಗೆ ಕೊಟ್ಟು ಮದುವೆ? ಅಯ್ಯೋ ಸ್ವಾಮಿ, ಅವನಿಗೆ ಕೊಡುವುದು ಅಂದ್ರೆ ಹಾಗಲ್ಲ. ಇವತ್ತು ಮಾತ್ರ ಲೇಖನ ಮನೆ ಹಿಡಿದ ಮಾವ, ಯಾವತ್ತು ಅದೇ ಕೆಲಸ ಮಾಡುವಂತಲ್ಲ. ಅವ ಚಂದ್ರಾವತಿಯ ಮಹಾರಾಜನಿದ್ದಾನೆ. ಹೌದು, ಅವನಿಗೆ ನಿನ್ನ ಚಂದ್ರಹಾಸಂ. ಅಲ್ಲ, ಇದು ಅವನಿಗೆ ವಿಷಯ ಗೊತ್ತುಂಟಾ? ಅವನಿಗೆಲ್ಲ ಹೇಳ್ಬೇಕು ಅಂತ ಅಪ್ಪ ಹೇಳಲಿಲ್ಲ. ಅವನಿಗೆಲ್ಲ ಹೇಳ್ಬೇಕು ಅಂತ ಅಪ್ಪ ಹೇಳಲಿಲ್ಲ. ಬ್ರಾಹ್ಮಣರು ಕರ್ಸು ಅಂತ ಬರ್ದಿದ್ನ? ಇಲ್ಲ. ಮತ್ತೆಂತ ಕರ್ದೆ ನನ್ನ ಮದುವೆ ಅಂತ? ಅವನಿಗೂ ವಿಷಯ ತಿಳಿಸ್ಬೇಕು. ವಿಷಯ ಗೊತ್ತಿಲ್ಲದೆ ಅಲ್ಲ. ಈಗ ನೀವು ಅಷ್ಟೆಲ್ಲ ಉದ್ದ ಮಾಡುದು ಯಾಕೆ? ಅವನನ್ನು ಕರೆಸು ಅಂದ್ರೆ ಆಯ್ತಪ್ಪ. ಕರೀಸ್ಲಿಕ್ಕೆ ಎಲ್ಲಿ? ಇನ್ನು ಎಲ್ಲೂ ಹೋಗ ಎಲ್ಲೂ ಇಲ್ಲ. 420 ಇದ್ದಾನೆ. 420. ಓ, ನಿನ್ನ ಸಂಖ್ಯೆ ಕೊನೆ ಅವನಿಗೆ ಕೊಟ್ಟೆ. ನೋಡಿ, ಈ ಕೆಲವೊಮ್ಮೆ ಕಾಕತಾಳಿ ಅಂತ ಹೇಳುದು. ಅಲ್ಲ, ನಿಮ್ಮ ನಿಜವಾಗ ಆ ಸಂಖ್ಯೆ ನಮ್ಮ ಮನೆಯವರಲ್ಲದೆ ನಾವು ಹೊರನೂರಿಗೆ ಬಿಟ್ಕೊಡು ಸಂಖ್ಯೆ ಅಲ್ಲ ಅದು. ಅಪ್ಪ ಇನ್ನು 108 ಇತ್ತಲ್ಲ, ಹಾಕೋಣೆ ಬಿಡ್ಲಿಲ್ಲ. ನೆನಪಾಗ್ಲಿಲ್ಲ ನಂಗೆ. ಹಾಗೆ ನಂಗೆ ಹತ್ತಿರದ ಕಣ್ಣ ನಾನು ಅಂದೇ ಕೊಟ್ಬಿಟ್ಟೆ. ಹಾಗೆ ಅಲ್ಲಿ ನಿನ್ ದೊಡ್ಡ ಗುಣ ಅದು. ನಾನು ದೊಡ್ಡ ಗುಣ. ಅಲ್ಲಿ ಅವನು ಕರ್ಸು. ಬ್ರಾಹ್ಮಣರು ಒಳ್ಳೇದಾಗ್ಲಿ. ಪುಣ್ಯಾತ್ಮ, ಬೇಡ. ಅಲ್ಲ, ನಾನು ಬರುವಲ್ಲಿವರೆಗೆ ಸರಿ ಇದ್ದವರು ಇದು ಬ್ರಾಹ್ಮಣ ಹಾಗನ್ಸ್ತಾ ಉಂಟು ನಿಮ್ಗೆ? ಇದು ಅಮಾವಾಸ್ಯೆ ಕಳೆಯಲಿಲ್ಲ, ಏನಾಗ್ಲಿಲ್ಲ. ಪಾಪ ಅನ್ಸುದಿಲ್ವಾ? ಪಾಪ ಅನ್ಸ್ತಾ ಉಂಟು. ಎಂತದು ಗೊತ್ತಿಲ್ಲ. ಅಪ್ಪ ಈ ಮನೇಲಿ ಇಲ್ದೇ ಹೊತ್ತಲ್ಲೇ ಈಗ ಆಯ್ತಲ್ಲ. ಅಂತಂದ್ರೆ ಪಾಪ ಅನ್ನಿಸ್ತಾ ಉಂಟು. ಅಪ್ಪ ಈ ಮನೇಲಿ ಇಲ್ದೇ ಹೋದಂತ ಅವನಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಹೇಳಿ? ಗೊತ್ತಿಲ್ಲ ಎನ್ನುವುದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಹೇಳಿ? ಯಾಕೆ? ನಾ ಹೇಳಲಿಲ್ಲಲ್ಲ. ಹಾಗಾದ್ರೆ ಬಿಡಿಸು. ಅಯ್ಯೋ, ನೀವು ನಿಲ್ಸ್ಬಿಟ್ರೆ ಬಿಡಿಸಿ ಅಂದ್ರಲ್ಲ. ಇವತ್ತೇ ಶಿವರಾತ್ರಿ ಮಾಡ್ಬಿಡುವೆ ನೀನು. ವಿಷಯ ಬಿಡಿಸು ಅಂತ ಹೇಳಿದ್ದು. ಸ್ವಾಮಿ, ತತ್ಪ್ರಥಮವಾಗಿ ನಮ್ಮ ನಾಡಿಗೆ ಬಂದವರು ನೀವು. ಹೌದು. ನಿಮ್ಮನ್ನು ಹಾಗೆ ಕಳಿಸುವುದಕ್ಕೆ ಮನಸ್ಸಿಲ್ಲ. ಮತ್ತೆ ನಿಮಗೊಂದು ಕುಂಟೆ ಕಟ್ಟಿಗೊಳಿಸಬೇಕು ಎನ್ನುವಂತಹ ನಿರ್ಧಾರಕ್ಕೆ ನಾವೀಗ ಬಂದಿದ್ದೇವೆ. ಅನ್ಯಥಾ ಭಾವಿಸಬಾರದು. ಅಭ್ಯಾಸ ಇಲ್ಲ. ಪುಣ್ಯಾತ್ಮ, ಸಾಹಿತ್ಯ ಉಂಟು. ಸಾಹಿತ್ಯ ಅಂತ ಹೇಳಿದ್ರೆ ಏನ್ ಸಾಹಿತ್ಯ? ಕುಂಟೆ ಉಂಟೆ
ತಡಿ ಕುಂಟೆ ಕಟ್ಲಿಕ್ಕೆ ಅವ ಅಂತ ಕಳ್ಳ ಗಂಟಿಯನ ನನಗೆ ಅಭ್ಯಾಸ ಕಳ್ಳದನಕ್ಕಾದ್ರೆ ಬೇಲಿ ಆಡಬಾರ್ದು ಅಂತ ಕುಂಟೆ ಕಟ್ತಾರೆ. ನೀವೆಂತ ಕಳ್ಳದನುವ ಕುಂಟೆ ಕಟ್ಲಿಕ್ಕೆ? ಸ್ವಾಮಿ ಹಾ ನಾನಿನ್ ಹೆಡ್ನ ಗೊತ್ತಿಲ್ಲ, ಹುಚ್ಚನ ಎಂತ ಗೊತ್ತಿಲ್ಲ ಅಂತ ಹೇಳುದು. ಅದೊಂದು ಮಾತು. ಮೊನ್ನೆ ದಿವಸ ನೀವು ಸಿಕ್ಕಿದಾಗ ನಾನು ನಿಮ್ಮಲ್ಲಿಯೇ ಕೇಳಿದ್ದಲ್ವಾ ಸ್ವಾಮಿ ಎಲ್ಲಿ ಹೋಗಿದ್ರಿ ಅಂತ. ಹೌದು, ಇಲ್ಲೇ ಒಂದು ಕುಂಟೆ ಕಟ್ಟು ಬಂದಿದ್ನಾ ಹೌದು ಅಂತ ಹೇಳಿದ್ರಿ. ಅಯ್ಯೋ ನಾ ಗಡಿಬಿಡಿಯಲ್ಲಿದ್ದೆ, ಒಂದು ಕುಂಟೆ ಕಟ್ಟು ಬಂದ ನಿನ್ನ ಹತ್ರ ವಿಷಯ ಬಿಡಿಸೋದು ಯಾಕೆ ಅಂತ ಹೇಳೋದು. ಅದೇ ಗಟ್ಟಿ ಮಾಡಿದ್ಯಾ? ಹೌದು, ಕುಂಟೆ ಕಟ್ಟುದು ಅಂತ ಮದುವೆ ವಿಷಯ ಹೇಳ. ಅದು ಮತ್ತೆಂತದ್ದು ಅಲ್ಲ, ಅದು ಹಾಗೆ ಅದು ಒಂದು ಮದುವೆ ನಿಮಗ ಸಂತೋಷವಾಗಿ ಊಟ ಮಾಡಿ ಹೋಗ್ತೇನೆ. ಇವನಿಗೆಂತ ಕರ್ಮದ ಮದುವೆಯ ಮತ್ತೆ ವಿಷಯ ಬಿಡಿಸ. ಎಂತ ಇನ್ನಿಗೆಲ್ಲ ಎಂತ ಕರ್ಮದ ಮದುವೆ ಅಂದ್ರೆ ನಂಗೆ ಮದುವೆ ಗೆರೆ ಇಲ್ವಾ? ಈಗ ಗೆರೆ ಬೆಕ್ಕು ಚೋಟ ಉಂಟು, ಒಟ್ಟು ಬಿದ್ದು ಹೋಗಿದೆ ಗೆರೆ. ನೀ ಅದ್ರ ಬಗ್ಗೆ ತಲೆ ಬಿಸಿ ಮಾಡಬೇಡ. ನಾ ಸಾಯುದ್ರೊಳಗೆ ನಿನಗೊಂದು ಮದುವೆ ಮಾಡಿಸ್ತೇನೆ, ನಾನು ಬಿಡುದಿಲ್ಲ. ಕೆಲವು ವರ್ಷ ಆಯ್ತು ಹೇಳಿ. ಇಲ್ಲಪ್ಪ, ಪ್ರಯತ್ನ ಪ್ರಗತಿಯಲ್ಲಿ ಅನ್ಸುದು, ಕಾಮಗಾರಿ ಪ್ರಗತಿಯಲ್ಲಿದೆ. ಸರಿ ಹಾಗಿದ್ದು ತಂದವನಿಗೆ ಸಿಹಿ ಊಟ ಸಿಗುತ್ತದೆ ಅಂತ ಆದ್ರೆ ಬೇಡ ಅಂತ ಹೇಳ್ತೇನೆ. ಅಯ್ಯೋ ಊಟ ಎಲ್ಲ ಅಡುಗೆ ಮನೆಯಲ್ಲ ತಗೊಂಡೋಗಿ ಕೂರಿಸ್ತೇವೆ ನಿಮ್ಮನ್ನು. ಹಾಗಲ್ಲ ಅಂದ್ರೆ ಮದುವೆ ನನಗಲ್ಲ, ಮತ್ತೆ ಯಾರಿಗೆ? ನೀ ದೂರ ನಿಂತ್ಕೊಳ್ಳ ಮಾರೇ ಬೇಡ. ಇವರು ಯಾವಾಗ್ಲೂ ಈಗ ನನ್ನನ್ನು ನೋಡಿದ್ರೆ ಮಾತ್ರ ಆಗಾಗ ಹೀಗೆ ಅಷ್ಟೇ. ನಾವು ಮನೆಯವರೊಟ್ಟಿಗೆಲ್ಲ ಹಾಗೆ ಹಾಗೆ ಮನೆಯವರೊಟ್ಟಿಗೆ ಆಮೇಲೆ ಮದುವೆ ಆದ್ಮೇಲೆ ಹೌದು, ಅದು ಬೇರೆ, ಅದು ಬೇರೆ, ಅದ್ರ ಒಳಗಲ್ಲ. ಅಂದ್ರೆ ನನಗ ನಿಮಗೆ ನಮ್ಮ ತಂದೆಯವರು ಲೇಖನದಲ್ಲಿ ಬರೆದ ವಿಷಯವೇ ಹಾಗೆ. ಈ ಲೇಖನವನ್ನು ತಂದಂತಹ ವ್ಯಕ್ತಿಗೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡು ಎನ್ನುವುದಾಗಿ ಬರೆದಿದ್ದಾರೆ. ಹಾಗಾಗಿ ನಿಮ್ಗೆ ಮದುವೆ, ನಿನಗೊಂದು ಮದುವೆ. ಹುಡುಗಿಯನ್ನು ತೋರಿಸ್ಲಿಲ್ಲ, ಶಾಸ್ತ್ರ ಆಗಲಿಲ್ಲ. ಬಹುಶಃ ಮಂತ್ರಿಯ ಮಗಳು ಕುಂಟಿಯೋ ಕುರುಡಿಯೋ ಏನು ಅಥವಾ ಅಲ್ಲ ಸ್ವಲ್ಪ ಸುಮ್ಮನಿರು. ನಮ್ಮ ತಂಗಿ ಕುರುಡಿ ಸ್ವಲ್ಪ ಸುಮ್ಮನಿರು. ಅದಲ್ಲ, ಅವ ಕೇಳುದ್ರಲ್ಲಿ ತಪ್ಪೆಂತದ್ದು ಇಲ್ಲ. ಲೋಕದಲ್ಲಿ ಒಂದು ಕ್ರಮ ಉಂಟು. ಯಾವುದು ಅಂದ್ರೆ ಹುಡುಗಿ ನೋಡದೆ ಮದುವೆ ಆದ್ರೆ ಕಷ್ಟ ಉಂಟು, ಮತ್ತೇನಲ್ಲ. ತಂಗಿ ನೋಡುವುದಕ್ಕೆ ಸುಂದರವಾಗಿರ್ತಾಳೆ, ಅಕ್ಕ ನೋಡುವುದಕ್ಕೆ ಅಷ್ಟಕ್ಕಷ್ಟೇ. ಅಂದ್ರೆ ಒಂದ್ ಕಣ್ಣು ಪೂರ್ವಕ್ಕೆ, ಒಂದ್ ಕಣ್ಣು ಪಶ್ಚಿಮಕ್ಕೆ, ಹೀಗೆಲ್ಲ ಇರ್ತದೆ. ಹಾಗಾಗಿ ತಂಗಿ ತೋರಿಸುದು, ಅಕ್ಕಂದ ಆಡಿಸುದು, ಹೀಗೆಲ್ಲ ಕ್ರಮ ಇರ್ತದೆ. ಹಾಗಾಗಿ ನೀವ್ ಹೇಳಿದ್ಮೇಲೆ ಹೂ ಹಾಕುದೇ. ಹೌದು, ಯಾಕಂದ್ರೆ ಹೆಚ್ಚು ಮದುವೆ ಮಾಡಿಸೋರು ನೀವೇ ಅಲ್ಲ. ಮತ್ತೆ ಅಂತದ್ದು ಎಷ್ಟಾಗಿದೆ. ಹಾಗಾಗಿ ಅವನಿಗೆ ಅದು ಬೇಡ. ಆ ರೀತಿಯೆಲ್ಲ ನೀವು ಸಮಸ್ಯೆ ಮಾಡ್ಕೊಳ್ಳುದು ಬೇಡ. ನನ್ನ ತಂಗಿ ಕುಂಟಿಯೂ ಅಲ್ಲ ಕುರುಡಿಯೂ ಅಲ್ಲ. ಹಾಗಿದ್ರೆ ನೋಡುವುದಕ್ಕೆ ಹೇಗಿದ್ದಾಳೆ ಇಲ್ಲಿ ನೋಡಿ. ನಾನು ನೋಡಿದ ಮೇಲೆ ನನ್ನ ತಂಗಿ ನೀವು ನೋಡುವುದೇ ಬೇಡ. ಹಾಗಾದ್ರೆ ಅಯ್ಯೋ ಮದುವೆ ನನಗೆ ಬೇಡ. ಅಯ್ಯಯ್ಯ ತಡಿ ಮಾರಯ್ಯ, ಮುಡಿ ಆತ ನೀನ್ ನಿತ್ಕ. ನಾನು ಆ ಸಾಲಿಗೆ ಸೇರಿದವ. ಅಲ್ಲ ನೀ ಸೇರಿದ್ದಲ್ಲ, ನೀವು ಸೇರಿಸ್ತೋ ಇಲ್ಲ. ಎಂತ ಮಾಡ್ತೀಯ? ನನ್ನ ತಂಗಿ ನೋಡಿದ್ಮೇಲೆ ನನ್ ನೋಡಿದ್ಮೇಲೆ ನನ್ನ ತಂಗಿ ನೋಡುದು ಬೇಡ ಅಂದೆ. ಅಂದ್ರೆ ಅದ್ರ ಅರ್ಥ ಎಂತದ್ದು? ನೀವೇ ಹೇಳ್ತಿದ್ರಲ್ಲ ಮೊದಲ ನೀನು ನಿನ್ ತಂಗಿ ನೋಡ್ಲಿಕ್ಕೆ ಒಂದೇ ರೀತಿ ಇದ್ರಿ ಅಂತ. ಅಯ್ಯೋ, ಅದು ಎಲ್ಲೆಲ್ಲರೂ ಹಾಕೋದಲ್ಲ ಆ ಶಬ್ದ. ಅಂದ್ರೆ ಇವ್ ಹೇಳುದು ಮತ್ತೇನಲ್ಲ, ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಬದಲಾವಣೆ. ತಕೊಳ್ಳಿ, ಲಿಂಗದಲ್ಲಿ ಒಂದು ಭೇದ ಉಂಟು. ತಗೊಳ್ಳೋದು ಬೇಡ. ಅಲ್ಲ ಅದು ತಗೊಳ್ಳುದಲ್ಲ ವಿಷಯ. ಮತ್ತೆ ನೀ ತಲೆ ಬಿಸಿ ಮಾಡುದು ಬೇಡ. ಅವಳು ಅಪ್ಪನಿಗೆ ಹುಟ್ಟಿದವಳು, ಇವನಾಗಲ್ಲ. ಹಾಗೆ ಹೇಳಿದ್ರೆ ಅರ್ಥ ಬೇರೆ ಆಗ್ತದಲ್ಲ ಸ್ವಾಮಿ. ಅಣ್ಣ ತಂಗಿ ಒಂದೇ ರೀತಿ ಇದ್ದೀರಿ ಅಂತ ಹೇಳುವವರು ನೀವೇ. ಹೌದು, ಅವಳು ಅಪ್ಪನಿಗೆ ಹುಟ್ಟಿದವಳು ಅಂತ ಹೇಳುವವರು ನೀವೇ. ಹೌದು. ನಾ ಮತ್ತೆ ಯಾರಿಗೆ ಹುಟ್ಟಿದಾಗಾಯ್ತು? ಅಂದ್ರೆ ನೀ ಅಮ್ಮನಿಗೆ, ಅಂದ್ರೆ ನೀನು ಅಮ್ಮನ ಆಗಿದ್ದೆ, ಅವಳು ಅಪ್ಪನಾಗಿದ್ದಾಳೆ ಅಂತ. ಸ್ವಲ್ಪ ವ್ಯತ್ಯಾಸ ಉಂಟು ಅಂತ. ಹಾಗೆ ಸರಿ, ಬಿಡಿಸಾದ್ರೂ ಹೇಳಿ. ಅಲ್ಲ ಹೇಳಿದೆ ಅವನಿಗೆ. ಆದ್ರೂ ನಿನಗೆ ಅನುಮಾನ ಪರಿಹಾರ ಆಗ್ಬೇಕು. ಅನುಮಾನಂ ಪೆದ್ದ ರೋಗಂ ಅದನ್ನ ಬಿಡಿಸ್ಕೋಗೆ. ನೀವು ಅಲ್ಲ ಕೂತ್ಕೊಳ್ಳ. ಈಗ ಎಂತ ಮಾಡುದು? ಈಗ ನಿನ್ನ ತಂಗಿ ಕಳಿಸ್ಬೇಕು. ವಿಷಯ ಹೇಳ್ಬೇಕು. ನಂಗೆ ಗೊತ್ತಿಲ್ವಾ? ತಂಗಿ ಓ ತಂಗಿ, ತಂಗಿ ಓ ತಂಗಿ, ತಂಗಿ ಓ ತಂಗಿ, ತಂಗಿ ಓ ತಂಗಿ. ಕೊಂಡ್ಬಿಡ, ಲೇಖನ ಓದ್ದಂಗ್ ಮಾಡ್ಬೇಡ. ಎಷ್ಟೊತ್ತಿಗೆ ಬಂದೆ? ಹಂಗೆ ಅಯ್ಯೋ ದೇವ್ರೆ, ಒಳ್ಳೇದಾಗ್ಲಿ. ಅಯ್ಯೋ ಎಂತಂದೆ?
ತಂಗಿ ನೋಡಿ ಅದು ನೋಡ್ರೆ ತಂಗಿ ಒತ್ತಂಗಿ ತಂಗಿ ಒತ್ತಂಗಿ ಈ ಸೆಕೆಂಡು ನಿನ್ಗೆ ಒತ್ತಂಗಿ ಬೇಕಲ್ಲ ಮತ್ತೆ ತಂಗಿ ಒತ್ತಂಗಿ ತಂಗಿ ಅಂದ್ರೆ ನಾನು ಅಷ್ಟು ಮುದ್ದಿನಿಂದ ಕಾಣುವ ಓ ತಂಗಿ ಒತ್ತಂಗಿ ಅಲ್ಲ ತಂಗಿ ಅವಸರದಲ್ಲಿ ನನ್ನ ಕರೆಯೋದಕ್ಕೆ ಕಾರಣ ಏನಣ್ಣ ಮದ್ವೆ ಬಂತು ಮದ್ವೆ ಹೌದಣ್ಣ ಅಣ್ಣ ಅತ್ತಿಗೆ ಹೇಗಿದ್ದಾಳೆ ಅಣ್ಣ ತೆಳ್ಳಗಿದ್ದಾಳ ಬೆಳ್ಳಗಿದ್ದಾಳ ಗಂಟ ಹೆಂಡತಿಯಾಗಿ ಕರ್ರಗಿದ್ದಾಳ ದಪ್ಪಕ್ಕಿದ್ದಾಳ ಕುಳ್ಳಗಿದ್ದಾಳ ಎತ್ತರ ಇದ್ದಾಳ ಹೇಗಿದ್ದಾಳಣ್ಣ ಎಲ್ಲ ಬಟ್ರೆಂಟಿ ಮೇಲೆ ಕಣ್ಣು ಎಲ್ಲಿಗಿದ್ದಾಳೆ ಕಣ್ಣಿಗಿದ್ದಾಳೆ ಕೊರಗಿದ್ದವಳೆಲ್ಲ ಬಟ್ರೆಂಟಿಯ ನಿಮ್ಮ ಹೆಂಡತಿ ಹೇಳಿದ್ದು ನನ್ನ ಹೆಂಡತಿ ಕರಗಿ ಅಂತ ಹೇಳಿದವ್ರು ಯಾರು ಮೊನ್ನೆ ದೇವಸ್ಥಾನದ ಹತ್ರ ನಿಮ್ಮೊಟ್ಟಿಗೆ ಹೋದವಳು ಬೆಳ್ಳಿ ಅವಳು ನನ್ನ ಹೆಂಡತಿ ಅಲ್ಲ ಮತ್ತೆ ಪಕ್ಕದ ಮನೆಯವಳು ಅಂದ್ರೆ ಬಾಗಿಲು ಹಾಕ್ತಾ ಇದ್ದೆ ಪ್ರಸಾದ ಬೇಕು ಅಂತಲು ಅಷ್ಟೊತ್ತಿಗೆ ತಡೆ ಈಗ ಬಂದಿಯಲ್ಲ ಬಾಗಿಲು ತೆಗೆದು ಪ್ರಸಾದ ಕೊಡುವಂತಿದ್ದು ಅಷ್ಟೊತ್ತಿಗೆ ನೀನು ನೋಡಿದ್ವಿ ಹಾಗೆ ತಿರ್ಗಾಟಕ್ಕೆ ಹೋಗೋರಲ್ಲ ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗೋರಲ್ಲ ನೀವು ನನ್ನ ಹೆಂಡತಿ ಕರಗಿಲ್ವಾ ಚೆರಗಿದ್ದಂಗಿದ್ಲು ಬಿಟ್ರೆ ಅಲ್ಲ, ಅವತ್ತು ನಾನು ನೋಡಿದ್ದು ಅಬೇ ಓದು ಆಚೆ ಮನೆಯವಳು ನಾನು ಯಾವತ್ತೂ ನನ್ನ ಹೆಂಡತಿಯಲ್ಲೂ ಕರ್ಕೊಂಡು ಹೋಗುದಿಲ್ಲ ಹಾಗಾದ್ರೆ ಯಾರಾದ್ರೂ ಒಬ್ಬರು ಒಟ್ಟಿಗೆ ಇರ್ತಾರೆ ಅದೇ ಹೆಂಡತಿ ಅಲ್ಲ ಹೇಗಿದ್ದಾಳೆ ಅತ್ತಿಗೆ ನನಗೆ ಮದುವೆ ಅಲ್ಲ ತಂಗಿ ಪಟ್ರಿ ನನಗೆ ಎಂತಕ್ಕೆ ಕರ್ಮ ಮದುವೆ ಬಡಿಯತ್ತಿಗೆ ಯಾಕೆ ಬೇಕು ದರೆ ಮೇಲೆ ಹುಲ್ಲು ನನಗೆ ಅವಶ್ಯ ಇಲ್ಲಪ್ಪ ಇದ್ದದ್ದು ಒಂದು ಸುಧಾರಿಸ್ಕೊಳ್ತೇನೆ ಅಣ್ಣ ನೋಡಿ ಅಂತ ಎತ್ತೆ ದರೆ ಮೇಲೆ ಹುಲ್ಲಿಗೆ ಬಾಯಿ ಹಾಕೋದು ದರೆ ಮೇಲಿದ್ರೆ ಸಿಕ್ಕುದಿಲ್ಲ ಅಣ್ಣ ಮತ್ತೆ ಕೇಳ್ತಾರೆ ಈಗೆಲ್ಲ ನನಗೆ ಯಾರು ಕೊಡ್ತಾರೆ ಯಾರಾದ್ರೂ ಕೊಟ್ಟರೆ ಮದುವೆ ಆಗ್ಬೋದು ಸುಂಟು ಪಟ್ರಿ ಯಾರು ಕೊಡುವವ್ರು ಯಾರೇ ಅದು 80 ವರ್ಷದ ಅಜ್ಜಿ ಹೇಳುದು ಹಾಗೆ ಅಲ್ವಾ ಅಲ್ವಾ ತಂಗಿ ಮದುವೆ ನನಗೂ ಅಲ್ಲ ಬಹುಶಃ 80 ವರ್ಷ ಅಜ್ಜಿ ಹೇಳಿದ್ಮೇಲೆ ನಿಮ್ಗೆ ಯಾರಿಗೂ ಹೆಣ್ಣು ಸಿಕ್ಲಿಲ್ಲ ಎಂತ ಮಾಡ್ರಿ ನೀವು ಎಂತ ಹೇಳುದು ಮತ್ತದಲ್ಲಿ ಎಂತದ ನಾವು ಹೂ ಅಂದ ಹಾಕ್ಲಿ ಸಾಲು ಯಾರು ಮನೆಯವರು ಹೆಣ್ಣು ಹೆಣ್ಣು ಕೊಡುವುದಕ್ಕೆ ಮದುವೆ ಹೆಣ್ಣು ಕೊಡುದು ಹಾಗೆ ಮತ್ತೆ? ಉಚಿತವಾಗಿ ಏನು ಕೊಡುದು ಅಂತ ನೋಡಿದ್ರೆ ಅದು ನಾ ಇತ್ತೀಚೆಗೆ ಹೊಸ ಘೋಷಣೆ ಆರಂಭ ಮಾಡಿದ್ದೇನೆ ಎಲ್ಲ ಕೊಡುದು ಅದಕ್ಕೆ ಉಚಿತವಾಗಿ ಅದು ಹೆಣ್ಣಲ್ಲ ಹೆಣ್ಣ ಅದು ಕೊಡುದಲ್ಲ ಮದುವೆ ನಂಗಲ್ಲ ಅವರಿಗೂ ಅಲ್ಲ ಮದುವೆ ನಿಮಗೆ ನನಗ ನಿಮಗೆ ಮದುವೆ ನನಗಿಷ್ಟು ಬೇಗ ಬೇಡಿತ್ತು ಅಯ್ಯ ಹೋಗ್ಲಿ ನನ್ ಇಷ್ಟು ಹೋದ್ಮೇಲೆ ತೊಂದ್ರೆ ಇಲ್ಲ ಇಷ್ಟು ಹೋದ್ಮೇಲೆ ಹಂಗಲ್ಲ ಹೇಳಿ. ಯಾವ ಖರ್ಚು ಇರುದಿಲ್ವೇ ಇಷ್ಟು ಹೋಗುದು ಯಾರು ನಿಮ್ದು ಅಲ್ಲ ಅವಳದಷ್ಟು ಹೋದ್ಮೇಲೆ ಆಗು ಅಂತ ಹೇಳಿದ್ದು ಹಾಗಲ್ಲ ಹೇಳಿದ್ದು ಮತ್ತೆ ಹೇಗೆ ಇಷ್ಟು ಬೇಗ ಬೇಡಿತ್ತು ಬೇಡ ಅಂತ ಇಷ್ಟು ಬ್ಯಾಗ್ ಒತ್ತಾಯ ಮಾಡಲ್ಲ ಮದುವೆ ಮಾಡಿಸು ಸರಿಯಾ ಸುಮ್ಮನೆ ಇಲ್ಲ ಯಾರಾದ್ರೂ ನನಗ್ ಮದುವೆ ಮಾಡುವ ನಿನ್ನ ಹಾಗೇನಾ ನನಗ್ ಮದುವೆ ಮಾಡು ನನಗ್ ಮದುವೆ ಮಾಡು ನಿನ್ನಾಗ ಹಾಗೆ ಯಾರು ಹೇಳುವುದಿಲ್ಲ ನನ್ನ ಯಾರು ಇರುದಿಲ್ಲ ಅದೆಲ್ಲ ಮರ್ಯಾದೆಗೆ ಸಂಬಂಧಪಟ್ಟದ್ದು ನಿನಗೆ ಅದೆಲ್ಲ ಗೊತ್ತಾಗುದಿಲ್ಲ ಬಿಡು ಸರಿ ಸರಿ ಹಾಗಾಗಿ ಎಲ್ಲರೂ ನನ್ನಂಗೆ ತಿಳ್ಕೊಬಿಟ್ಟಿದ್ದೆ ಇಲ್ಲಪ್ಪ ಅಪ್ಪ ಇಲ್ವಲ್ಲ ಎಂತದ ಎಂತದ ಹಾ ನಾ ಇರುವಾಗ ಎಂತ ಅಪ್ಪ 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 ಹೇಳುದು ಎಂತ ನಾಯಿ ನಾನಿರುವಾಗ ಮಾತು ಉಂಟಲ್ಲ ನೀವ್ ಹೇಳಿದ್ದು ಎಷ್ಟು ಮಾತ್ರ ಪಿತೃ ಪಿತೃ ಪಿತ್ರ ಪಿತ್ರ ಅಲ್ಲ ಪಿತೃ ಸಮಾನ ಸಮಾನ ತಗೊಳ್ಳಿ ಕೊಡು ಮಾತು ಮಾತು ತಗೊಳ್ಳಿ ಅದೇ ಹಿರಿಯಣ್ಣ ತಂದೆಗೆ ಸಮಾನ ಹಾ ನಾ ಇರುವಾಗ ಮತ್ತೆಂತ ಮತ್ತೆಂತದ್ದು ಅಪ್ಪ ಏನೇ ಕೆಲವೊಂದು ಬರೆದುಕೊಳ್ಳಿಸಿದ್ದಾರೆ ಹೊತ್ತು ಬಳಿಯದೆ ಬಂದ ಬಳಿಕ ಮುಚ್ಚಬಾಯಿ ನಾ ದೊಡ್ಡದೇವ್ರೇನ ಅಂತ ಹೇಳಿದ್ದೆ ಮತ್ತದೇ ಹೇಳಿದ್ರೆ ಅಂದ್ರೆ ಈ ಇಂಥದ್ದೇ ವರ ಅಂತ ನಮ್ಮ ತಂದೆಯವರೇ ಹೇಳಿ ಕಳುಹಿಸಿದಂತ ಸಂಗತಿ ಉಂಟು ತಂಗಿ. ನೀವು ಹೂ ಹಾಕುವಾಗಿಲ್ಲ, ನೀವು ಹೂ ಹಾಕ್ಲೇಬೇಕು, ಮದುವೆ ಆಗ್ಲೇಬೇಕು, ನನ್ಗೆ ಪರೀಕ್ಷೆ ಉಂಟಿದ್ದು, ಈ ಪರೀಕ್ಷೆ ಎಲ್ಲ ಉತ್ತೀರ್ಣ ಆಗಲೇಬೇಕು. ಎಂತ ಮಾಡ್ರು ಹೂ ಹಾಕ್ತಾರ ತಂಗಿ ಅಂತ ಹೇಳಿದ್ರೆ ಮತ್ತೆ ಯಾಕಲ್ಲ ಅವನ ಹಾಗೆ ಇವಳಿಗೂ ಅನುಮಾನ. ಹುಡುಗ ಹೇಗಿದ್ದಾನೆ? ಓಹ ಹುಡುಗನೇ ಹೌದಾ ಅಲ್ಲ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಅಲಿತಾರ. ಮತ್ತೆ ಇಲ್ಲಿ ಹುಡುಗ ಇರುವಾಗ ನೀವು ಆ ಕಡೆ ತೊಂದರೆ ಕೊಡುದು ತಂಗಿ ಇಲ್ವಾ? ಹಿಂಗ ಹುಡುಗನ ನೋಡ್ಬೇಕು ಅಂತಲ್ವಾ? ನಾನು ತೋರಿಸಿದ ಕಡೆಯಲ್ಲೇ ನೋಡ್ಬೇಕು. ನೋಡು, ನನಗೆ ಎರಡು ಸಂಬಂಧ ಎಲ್ಲ ಬೇಡ. ನೀ ಏನಂದುಕೊಂಡಿದ್ದಿ? ಹಾಗಾದ್ರೆ ಇಷ್ಟು ಚಂದದ ತಂಗಿಯನ್ನು ತೆಗೆದು 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 ಆ ಮುದಿ ಬಟ್ಟೆ ಕೊಡುದಾ? ಮುದಿ ಭಟ್ರ? ಯಾರು? ನೀವು ಯಾಕಲ್ಲಿ ಹೋದ್ರಿ? ಪಾಪ ಕುತ್ಕೊಂಡಿದ್ದ, ಈಗ ನೋಡ್ತಾಳೆ ಸರಿ ಕೂತ್ಕೊಂತ ಹೇಳ್ತಾ ಇದ್ದೆ. ಅಪ್ಪ ಬರ್ಲಿ ಹೇಳ್ಕೊಡ್ತೀನಿ ನೋಡು. ಎಂತ ಹೇಳ್ಕೊಡುದು? ನನ್ನ ತಂಗಿ ನಿಮ್ ಬೋಳ್ ಮಂಡೆ ನೋಡ್ಬೇಕು. ನನ್ನ ತಂಗಿ ನಿಮ್ ಬೋಳ್ ಮಂಡೆ ನೋಡ್ಬೇಕು. ಬೋಳು ಮಂಡೆ ತೊಂದ್ರೆ ಇಲ್ಲ ಅಲ್ಲ, ಮತ್ತೆ ಮದುವೆ ಆಗುವ ಮದುವೆ ಅಂತ ನೋಡು. ನೀ ತಲೆಬಿಸಿ ಮಾಡುದು ಯಾಕ? ನೀವು ಈ ಕಡೆ ಬನ್ನಿ. ಅದೃಷ್ಟದ ಬಾಗಿಲು ತೆಗಿತು ಅಂತ ಲೆಕ್ಕ. ತಲೆಬಿಸಿ ಮಾಡ್ಬಿಡಿ ತಂಗಿ. ಆಗ ಆಚೀಚೆ ಆಗಿತ್ತು, ನನಗೆ ಬೇಡ. ಈಗ ಈ ತಡಿಯ ತಡಿಯ ನಾ ತೋರ್ಸಲ್ಲ ನೋಡ. ಈಗ ನೋಡು. ಅಯ್ಯ
ಏ ದೇವ್ರೆ ಹನುಮಂತ ನಿಂತು ಬಿಟ್ಟಿಯಲ್ಲ ನೋಡ್ತೇನೆ ಅದು ಪುರುಷತ್ ಇಲ್ದೆ ಏನ್ ನೋಡುದು? ಇಲ್ವಾ ಆಗ ನನ್ನ ಬೋಳ್ ಮಂಡೆ ನೋಡುದು ಈಗ ನಿಂದೆಂತ ನೋಡುದು ಈ ಮಣ್ಣಿತ್ಯಲ್ಲ ನಾನು ತೋರಿಸ್ತಿದ್ದೆ, ಎಂತ ತೋರಿಸಿದ್ದು ನಾ ಹಿಂದೆ ತೋರಿಸ್ತಿದ್ದೆ. ಹಿಂದೆ ತೋರಿಸೋದು ಅವನು ಎದುರು ನಿಂತ್ಕೊಂಡು ನೀ ಹಿಂದೆ ತೋರಿಸುವುದಾ ಬನ್ನಿ ನಿಂತ್ಕೊಳ್ಬೇಕು ನಾನು ನಿಂತ್ಕೊಳ್ಳಿ ಜೋರಾಗುದು ಯಾಕೆ? ಜೋರಾಗುವುದು ಅಂತಲ್ಲ ನಾನು ಸರಿಯಾಗಿ ಸಣ್ಣದಾಗಿ ಹೇಳಿದ್ರೆ ಕೇಳುದಿಲ್ವಲ್ಲ ಹಾಗಿದ್ರೆ? ಸಣ್ಣದಾಗಿ ಹೇಳಿ ಎಷ್ಟು ತೆಗಿ ಓಲ್ ನೋಡು ಅವನೇ ಇಲ್ವಾ ಇಲ್ವಾ ಎಂತಾಯ್ತು ಇದು ಯಾರು ಕೇಳ್ಕೊಂಡ್ ಬರ್ಬೇಕು ಪಾರ್ಥಿವ ಸುಪ್ನಯ್ಯ ಸ್ವಾಮಿ, ಎಂತ ಕೆಲಸ ಆಗೋಯ್ತು. ಯಾವ್ದಾಯ್ತು ನನ್ನ ತಂಗಿ ಓಡೋಗ್ಬಿಟ್ಲಲ್ಲ, ಆ ನನ್ನ ತಂಗಿ ಓಡೋಗ್ಬಿಟ್ಲಲ್ಲ, ಆ ನನ್ನ ತಂಗಿ ಓಡೋಗ್ಬಿಟ್ಲಲ್ಲ. ನಿನ್ನ ಯೋಗ ಆ ಹ. ಅದು ಒಂದು ಸಮಾಧಾನದಾರ್ಗದೆ. ಹೌದಪ್ಪ ಮದುವೆಯಾಗುದ್ರ ಒಳಗೆ ಓಡೋದು, ಮದ್ವೆ ಖರ್ಚು ಉಳಿತು ಮದುವೆ ಆದ್ಮೇಲೆ ಓಡೋಗಿದ್ರೆ ಮರ್ಯಾದೆ ಪ್ರಶ್ನೆ. ಮತ್ತೆ ಎಂತ ಕರ್ಮದ ಮಾತಾಡ್ತೀಯ ಮದುವೆ ನಿಲ್ಸ್ಬಿಡುವ. ಸ್ವಲ್ಪ ಸುಮ್ಮನೆ ಮದುವೆ ನಡೆಸೋದಲ್ಲ ಅವಳು ನೆಲ ನೋಟಗಳಾಗಿ ಓಡೋಗಿದ್ದಾಳೆ. ಹೌದು. ನೆಲ ಗೀಚ್ ಹೋಗಿದ್ದಾಳೆ ಗೊತ್ತಾ ಅವಳೆಂತ ಕಲ್ಕೊ ಹೀಗ್ ಮಾಡಿದ್ದಲ್ಲ ಹೀಗೆ ಗೀಚಿದ್ದು ಯಾಕೆದು? ಅಂದ್ರೆ ನೆಲ ಗೀಚಿ ಓಡೋದ್ಲು ಅಂತ ಹೇಳಿದ್ರೆ ಅರ್ಥ ಏನು? ಎಂತದು? ಮೌನವಾಗಿ ಓದ್ಲು ಅವಳು. ಹೌದು. ಅದ್ರ ಅರ್ಥ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಮನಸ್ಸುಂಟು ಅಂತ ಲೆಕ್ಕ. ಮುನ್ಸಿದ್ರಲ್ಲ ಮೌನವಾಗಿ ಗೀಚ್ಕೊಂಡು ಹೋಗುದಾ? ಹೌದು ಇದಲ್ಲ ಇದು ನಾಯಿ ಹೀಗೆ ಗೀಚಿದ್ರೆ ಹೌದು. ನೀವು ಹೋದಲ್ಲ ಅದನ್ನು ನೋಡ್ಕ ಬಟ್ಟೆ ಹೆಂಡತಿ ಕರೆದು ಅಂತ ಹೇಳಿ ಇದು ಇದೆ ಗೊತ್ತಿಲ್ಲ ನನಗೆ. ಅಲ್ಲ ಹೇಳ್ಲಿಕ್ಕೆ ಆಗುದಿಲ್ಲ. ಈಗ ಎಂತದ್ದು ಹಾಗಿದ್ರೆ? ಅಂದ್ರೆ ಅವಳಿಗೆ ಮನಸ್ಸುಂಟು ಅಂತ ಲೆಕ್ಕ. ಮನಸ್ಸು ಉಂಟು ಅಂತ ಅರ್ಥ. ಹಾಗಿದ್ರೆ ಹಿಂದೆ ಮುಂದೆ ನೋಡುದು ಬೇಡ, ಮದುವೆ ಮಾಡ್ಬಿಡುವ. ಯಾವ್ದು ಇನ್ನು ನೋಡುದು? ಅಲ್ಲ ಮತ್ತೆಂತ ಮುಹೂರ್ತ ನೋಡುದು ಬೇಡವಾ? ಮುಹೂರ್ತ ನೋಡ್ಲೇಬೇಕು. ಅದಕ್ಕೆಲ್ಲ ಸಮಯ ಇಲ್ಲ. ಸಮಯ ಅಲ್ಲ, ಮುಹೂರ್ತ ನೋಡುದಲ್ಲ, ಮುಹೂರ್ತ ಮಾಡುದು ಈಗಲೇ ಮುಹೂರ್ತ. ಒತ್ತುಗೊಳಗದೆ ಬಂದ ಬಳಿಗೆ ಬರಗುಳು ಅವಮಾನಗಳನ್ನು ನೋಡುತ್ತಿರುವ ಕೂಡ ವಿಷಯ ಹೋಯ್ತು ಅಂತ ಬಾಲಕ ಉತ್ತರ ಅಂತ ಹೋಗುದು. ಒತ್ತುಗೊಳಗದೆ ಬಂದ ಬಳಿಗೆ ಬರಗುಳು